ರಾಜಕಾರಣದಲ್ಲಿ ಧಗಧಗಿಸ್ತಾ ಇದೆ ಹನಿ ಹಂಗಾಮ ಹಸಿ ಬಿಸಿ ಕಹಾನಿ ರಾಜ್ಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇರುವಂತದ್ದು ಡಿಸಿಎಂ ಮತ್ತು ಸಿಎಂ ಬಣಗಳ ನಡುವೆ ಕಿತ್ತಾಟಕ್ಕೆ ಸಿಕ್ಕಿದೆ ಹೊಸ ಅಸ್ತ್ರ ಪ್ರಮುಖವಾಗಿ ಒಂದ್ ಕಡೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ ಈ ಬಣಗಳ ನಡುವೆ ಕಿತ್ತಾಟಕ್ಕೆ ಹೊಸ ಅಸ್ತ್ರ ಸಿಕ್ಕಿದೆ ರಾಜಣ್ಣ ಆರೋಪಕ್ಕೆ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಸಿದ್ದು ಆಪ್ತರ ಕೆಂಗಣ್ಣಿಗೆ ಗುರಿಯಾಗಿದೆ ಹಲೋ ಹೇಳಿಕೆ ಒಟ್ಟಾರೆಯಾಗಿ ಹಸಿ ಬಿಸಿ ಕಹಾನಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಇದು ಮತ್ತಷ್ಟು ಜಾಸ್ತಿ ಆಯ್ತಾ ಹೋಯ್ತು ಅಂದ್ರೆ ಮತ್ತೆ ಕಾಂಗ್ರೆಸ್ನ ಬಣಬಡಿದಾಟ ಹೊರಬರುತ್ತೆ ಸೊ ಹಾಗಾಗಿ ಒಂದು ಕಡೆ ಇದನ್ನ ಬಹಳ ಜಾಗರೂಕತೆಯಿಂದನೂ ಕೂಡ ಹ್ಯಾಂಡಲ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಒಂದು ಸಿದ್ದು ಆಪ್ತರ ಕೆಂಗಣ್ಣಿಗೆ ಏನ್ ಗುರಿಯಾಗಿತ್ತು ರಾಜಕಾರಣದಲ್ಲಿ ಹನಿ ಹಂಗಾಮ ದಗದಗಿಸ್ತಾ ಇದೆ ಸಿದ್ದರಾಮಯ್ಯನವರ ಬಣದವರ ಕೆಂಗಣ್ಣಿಗೆ ಡಿಕೆ ಶಿವಕುಮಾರ್ ಗುರಿಯಾಗಿದ್ದಾರೆ ಆದ್ರೆ ಒಂದೇನಾಗ್ತಿದೆ ಅಂದ್ರೆ ಈ ಹನಿ ಅನ್ನುವಂಥದ್ದು ಬಿಸಿ ಬಿಸಿ ಚರ್ಚೆ ಕಾರಣವಾಗ್ತಾ ಇದೆ ಈ ಕಡೆ ದೂರನ್ನ ಕೊಡಂಗಿಲ್ಲ ರಾಜಣ್ಣ ಅವರು ಈ ಕಡೆ ತನಿಖೆ ನಡೆಸಿ ಅಂತ ದುಂಬಾಲ್ ಬಿದ್ದಿರುವಂತದ್ದು ವಿಪಕ್ಷದವರು ಸ್ವಪಕ್ಷದಲ್ಲೇ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಒಂದು ಕಡೆ ಸಾಕಷ್ಟು ಕುತೂಹಲ ಕಾರಣ ಆಗಿರುವಂಥದ್ದು ಸೊ ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸದ್ಯದ ಮಟ್ಟಿಗೆ ಜಾಗರೂಕ ಹೆಜ್ಜೆನ ಇಡಬೇಕಾಗಿದೆ ಈಗ ಹಾಗಾಗಿ ಈ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಸೈಲೆಂಟ್ ಆಗಿದ್ದಾರೆ ಇದು ಯಾವಾಗ ಮತ್ತೆ ಸಿಡಿಯುತ್ತೋ ಗೊತ್ತಿಲ್ಲ ಆದ್ರೆ ಈಗ ಸದ್ಯದ ಮಟ್ಟಿಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಗೆ ನಡೀತಾ ಇರುತ್ತೆ ಈ ಹಸಿ ಬಿಸಿ ಹನಿ ವಿಚಾರ ಆದ್ರೆ ಅದನ್ನ ಕಾಂಗ್ರೆಸ್ ನಾಯಕರುಗಳು ಯಾರು ಕೂಡ ಹೊರಗೆ ಬಿಡ್ತಾ ಇಲ್ಲ ಕೆಲವೊಂದಿಷ್ಟು ವಿಚಾರವನ್ನ ವ್ಯಕ್ತಪಡಿಸ್ತಾ ಇಲ್ಲ